ಬರಡೋಲ ಗ್ರಾಮದ ಶ್ರೀಶೈಲ ಮಲ್ಲಯ್ಯನ ಬಿದಿರಿನಿಂದ ಮಾಡಿದ ನಂದಿಕೋಲು ಸ್ಥಳಕ್ಕೆ ತಕ್ಕಂತೆ ಹಿರಿದು ಹಾಗೂ ಕಿರಿದು ಆಗಲು ಸಾಧ್ಯವೇ ಎನ್ನುವಂತಹ ಪ್ರಶ್ನೆಗೆ ಇದೊಂದು ಇಂದಿನ ವಿಜ್ಞಾನ ಲೋಕಕ್ಕೆ ಸವಾಲಾಗಿದೆ. ಹೌದು ವೀಕ್ಷಕರೇ, ನಂಬಲು ಅಸಾಧ್ಯವಾದರೂ ಇದು ಸತ್ಯ. ಇದು ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಸುಪ್ರಸಿದ್ಧ ಬರಡೋಲ ಗ್ರಾಮದಲ್ಲಿರುವ ಐತಿಹಾಸಿಕ ಶ್ರೀ ಮಲ್ಲಿಕಾರ್ಜುನ ಮಲ್ಲಯ್ಯ ದೇವಸ್ಥಾನದಲ್ಲಿ ನಡೆಯುವ ವಿಸ್ಮಯದ ಘಟನೆ. ನಂದೀಶ್ವರನ ಸಂಕೇತವಾಗಿರುವ ನಂದಿಕೋಲಿನ ಅದ್ಭುತ ಮಹಿಮೆ. ನಂದಿಕೋಲು ಎಂದಾದರೂ ಕಲಿಯುಗದಲ್ಲೂ ಕೂಡ ಸ್ಥಳಕ್ಕೆ ತಕ್ಕಂತೆ ಹಿರಿದು ಹಾಗೂ ಕಿರಿದು ಆಗಲು ಸಾಧ್ಯವೇ ಎನ್ನುವಂಥ ಪ್ರಶ್ನೆಗೆ ಬರಡೋಲ ಗ್ರಾಮದ ಶ್ರೀಶೈಲ ಮಲ್ಲಯ್ಯನ ನಂದಿಕೋಲಿನ ಪವಾಡ ಇಂದಿನ ವಿಜ್ಞಾನ ಲೋಕಕ್ಕೆ ಸವಾಲಾಗಿದೆ ಮತ್ತು ಭಕ್ತರಲ್ಲಿ ಭಕ್ತಿ ಭಾವ ಮತ್ತು ಅಚ್ಚರಿಯನ್ನು ಮೂಡಿಸಿದೆ. ಉತ್ತರ ಕರ್ನಾಟಕದಿಂದ ಸಾವಿರಾರು ಭಕ್ತರು ಪ್ರತಿ ವರ್ಷ ಶ್ರೀಶೈಲ ಮಲ್ಲಯ್ಯ ಹಾಗೂ ನಂದಿಕೋಲನ್ನು ಹೊತ್ತುಕೊಂಡು ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕೆ ಕಾಲುನಡಿಗೆಯಲ್ಲಿ ತೆರಳಿ ಪೂಜೆ ಸಲ್ಲಿಸುವ ಪರಂಪರೆ ಇದೆ. ಅದರಂತೆ ಬರಡೋಲ ಗ್ರಾಮದ ಪವಾಡ ಪ್ರಸಿದ್ಧ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿರುವ ಶ್ರೀಶೈಲ ಮಲ್ಲಯ್ಯನ ವಾಹನವಾಗಿರುವ ನಂದಿಯ ಸಂಗೀತದ ನಂದಿಕೋಲನ್ನು ಗ್ರಾಮಸ್ಥರು ಭಕ್ತಿಯಿಂದ 3 ವರ್ಷಕ್ಕೊಮ್ಮೆ ಶ್ರೀಶೈಲಕ್ಕೆ ಕೊಂಡೊಯ್ಯುತ್ತಾರೆ. ನಂದಿಕೋಲು ಹಾಗೂ ಕಂಬಿ ಹೊತ್ತೊಯ್ಯುವ ಭಕ್ತರಾದ ಧ್ಯಾನಯ್ಯ ಕಂಠಿಕರವರು ಹೇಳುವಂತೆ ಸುಮಾರು 12ನೇ ಶತಮಾನದಿಂದಲೂ ಮುಂದುವರಿಸಿಕೊಂಡು ಬಂದಿರುವ ಈ ಪರಂಪರೆಯಲ್ಲಿ ಬರಡೋಲ ಗ್ರಾಮದ ನಂದಿಕೋಲು ವಿಶೇಷ ಸ್ಥಾನ ಪಡೆದಿದೆ. ಸುಮಾರು 20 ಅಡಿ ಉದ್ದದ ನಂದಿಕೋಲನ್ನು ಕಂಬಿ ಮಲ್ಲಯ್ಯನ ಜೊತೆಗೆ ಗ್ರಾಮದ ಯುವಕರು ಕುಣಿಸುತ್ತಾ ಸಾಗಿಸುವುದು ಭಕ್ತರನ್ನು ಆಕರ್ಷಿಸುತ್ತದೆ. ಇತರೆ ಗ್ರಾಮಗಳ ನಂದಿಕೋಲಿಗಿಂತ ಬರಡೋಲ ಗ್ರಾಮದ ನಂದಿಕೋಲು ತನ್ನಿಂದ ತಾನೇ ಎತ್ತರವಾಗುವುದು ಹಾಗೂ ಗರ್ಭಗುಡಿ ಒಳಗೆ ಪ್ರವೇಶಿಸಿದಾಗ ಸ್ವಯಂವಾಗಿ ಕಿರಿದಾಗುವುದು ಇದರ ವಿಶೇಷತೆಯಾಗಿದೆ. ಇನ್ನು ಈ ವಿಸ್ಮಯದ ಕುರಿತು ಅನೇಕ ಭಕ್ತರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ವಿಶೇಷ ವರದಿ ರಂಜಾನ್ ಅಂಗಡಿ, NNTV, ಬರಡೋಲ್. ತಾಲೂಕಿನ ಬರಡೋಲ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ನಂದಿಕೋಲನ್ನು ದಿನಾಂಕ 5/1/2026 ನಮ್ಮ ಗ್ರಾಮದ ಒಬ್ಬ ಭಕ್ತ ಚೆನ್ನಪ್ಪ ಮಲ್ಲಪ್ಪ ಗೊಟ್ಯಾಳ ಅನ್ನುವಂಥವರು ಈ ಒಂದು ದೇವರನ್ನು ನಾನು ಶ್ರೀಶೈಲಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತೇಳಿ ಬೇಡ್ಕೊಂಡಿದ್ರು. ಅವರು ಸುಮಾರು 3 ವರ್ಷಗಳ ಹಿಂದೆ ಕೂಡ ಇದೇ ರೀತಿ ಒಮ್ಮೆ ತೆಗೆದುಕೊಂಡು ಹೋಗಿದ್ದರು. ಇವತ್ತು ಕೂಡ ಅವರು ಈ ವರ್ಷವೂ 2026ರಲ್ಲಿನೂ ಕೂಡ ದೇವರಿಗೆ ಶ್ರೀಶೈಲಕ್ಕೆ ನಾನು ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿ ದಿನಾಂಕ 5/1/2026 ಇಲ್ಲಿ ಗ್ರಾಮದ ಒಂದು ಜಾತ್ರೆ ಏನಾಗ್ತದೆ ಆ ರೀತಿಯೆಲ್ಲ ಒಂದು ವಿಧಿವಿಧಾನಗಳನ್ನು ದೇವರ ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿ ಒಂದು ನಂದಿಕೋಲನ್ನು ತೆಗೆದುಕೊಂಡು ನಮ್ಮ ಮಲ್ಲಯ್ಯನ ಕಟ್ಟಿಯ ಹತ್ತಿರ ಹೋಗಿ ಅಲ್ಲಿಂದ ಬಸ್ಸಿನಲ್ಲಿ ಆ ಒಂದು ನಂದಿಕೋಲನ್ನು ಹಾಕಿಕೊಂಡು ಸುಮಾರು 20 ಅದು ವಿಶೇಷನ ಹಂಗಿದೆ. ನಮ್ಮ ದೇವರ ಒಂದು ಮಹಿಮೆನೇ ಅದು. ಆಮೇಲೆ ಅದನ್ನು ಸುಮಾರು 24 ಬಸ್ಸು, 15 ಕ್ರೂಸರು, ಒಂದು 100 ಕಾರುಗಳ ಮುಖಾಂತರ ಶ್ರೀಶೈಲಕ್ಕೆ ರಾತ್ರಿ ಹೋಗಿ ಮುಂಜಾನೆ ಅಲ್ಲಿ ಒಂದು ಪಾತಾಳ ಗಂಗೆಯಲ್ಲಿ ಒಂದು ಪವಿತ್ರವಾದ ನದಿಯಲ್ಲಿ ದೇವರ ಸ್ನಾನವನ್ನು ಮಾಡಿಸಿ ಆಮೇಲೆ ಅದಕ್ಕೆ ಮತ್ತೆ ಅಲಂಕಾರ ಮಾಡಿಕೊಂಡು ಆ ದೇವರನ್ನು ಕರೆದುಕೊಂಡು ಶ್ರೀಶೈಲದ ಒಂದು ಲಿಂಗಕ್ಕೆ ದರ್ಶನ ಮಾಡಿಕೊಂಡು ಮತ್ತೆ ಒಂದು ದಿವಸ ಅಲ್ಲಿ ಮುಖ ಮಾಡಿ ದಿನಾಂಕ 7/1/2026 ರಾತ್ರಿ ಅಲ್ಲಿ ಸಾಯಂಕಾಲ ಹೊರಟು ಆಮೇಲೆ ಬೆಳಗನ ಬಂದು ಆಮೇಲೆ ಇಲ್ಲಿ ಗ್ರಾಮದ ಒಂದು ಹೈನಾಳ್ ಅನ್ನೋರಂಥ ಒಂದು ತೋಟದಲ್ಲಿ ಆ ಒಂದು ದೇವರಿಗೆ ಅಲ್ಲಿ ಮತ್ತೆ ನಂದಿಕೋಲನ್ನು ಬಸ್ಸಿನಿಂದ ಹೊರಗಡೆ ತೆಗೆದು ಅದಕ್ಕೆ ಮತ್ತೆ ಪೂಜೆ ಪುನಸ್ಕಾರ ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಕೊಂಡು ಅಲ್ಲಿಂದ ಆ ನಂದಿಕೋಲನ್ನು ಮತ್ತೆ ನಮ್ಮ ಗುಡಿಗೆ ತೆಗೆದುಕೊಂಡು ಬರುತ್ತಾರೆ. ಇಲ್ಲಿ ಬಂದ ಮೇಲೆ ಎಲ್ಲ ಒಂದು ಗ್ರಾಮದ ಜನರು ಕೂಡಿಕೊಂಡು ಒಂದು ದೇವರ ದರ್ಶನವನ್ನು ಪಡೆದ ನಂತರ ಒಂದು ನಂದಿಕೋಲನ್ನು ಗ್ರಾಮದ ಗರ್ಭಗುಡಿಯಲ್ಲಿ ಒಯ್ದು ಬಿಡುತ್ತಾರೆ. ಈ ನಂದಿಕೋಲಿನ ವಿಶೇಷಪ್ಪ ಅಂತಂದರೆ ಇದು ತಲೆತಲಾಂತರದಿಂದ ಒಂದು ಹಿಂದೂ ಮುಸ್ಲಿಮ ದೇವರ ಒಂದು ಈ ಜಾತ್ರೆ. ಯಾಕಪ್ಪ ಅಂತಂದರೆ ಈ ಗ್ರಾಮದಲ್ಲಿ ಎಲ್ಲ ಒಂದು ಹಿಂದೂ ಭಾವಿಕತೆಯಿಂದ ಆಮೇಲೆ ಮುಸ್ಲಿಂ ಜನಾಂಗದವರು ಎಲ್ಲರೂ ಕೂಡಿಕೊಂಡು ಆಚರಿಸುವಂಥ ಈ ಒಂದು ದೇವರು ಇಲ್ಲಿ ಮಸೂತೇವಾದಾಳ. ಈ ಮಸೂತೇವನಂತೇಳಿ ಹೋಗಿ ಅಲ್ಲಿ ದರ್ಶನ ಆಕೆ ತಾಯಿಯ ಒಂದು ತಂಗಿ ಅಂತೇಳಿ ಪಾಲಸ್ತರವರು ಅಲ್ಲಿ ಹೋಗಿ ಅವ್ರಿಗೆ ಭೇಟಿ ಕೊಟ್ಟು ಅಲ್ಲಿಂದ ಅವರು ಈ ರೀತಿ ಒಂದು ಸಂಸ್ಕಾರ ಬಂದಿದೆ, ತಂಗಿ ಮತ್ತು ಅಣ್ಣ ಅನ್ನುವಂಥ ಒಂದು ಸಂಸ್ಕಾರದಲ್ಲಿ ಈ ಒಂದು ಜಾತ್ರೆ ನಡೀತಾ ಇದೆ. ಈ ನಮ್ಮ ನಂದಿಕೋಲಿನ ವಿಶೇಷ ಏನದಪ್ಪ ಅಂತಂದ್ರೆ ಇದು ಗರ್ಭಗುಡಿಯಲ್ಲಿ ಕೇವಲ ಒಂದು 3 ಅಂಕಣದಲ್ಲಿ ಒಳಗಿರ್ತಾ ಇದೆ ಇದು. ಆದರೆ ಇದನ್ನು ಹೊರಗಡೆ ತಂದು ಒಂದು ಹೂವಿನ ಅಲಂಕಾರ ಮಾಡಿಕೊಂಡು ನಂದಿಕೋಲಂತ ನಾವು ಪ್ರತಿ ವರ್ಷ ಜಾತ್ರೆಯಲ್ಲಿ ಆಗ್ಬೋದು, ಹೊರಗೆ ತೆಗೆದ್ರೆ ಅದ್ರ ವಿಶೇಷತೆ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಹೆಂಗೆ ದೊಡ್ಡದಾಗ್ತದೋ ಹೆಂಗೆ ಸಣ್ಣದಾಗ್ತದೋ ಆ ಮಲ್ಲಯ್ಯನ ಪವಾಡ, ಆ ಶಿವನ ಪವಾಡ ನಮಗೆ ಯಾರಿಗೆ ಇಲ್ಲಿ ಬರಡೋಲ್ದವ್ರಿಗೂ ಅಲ್ಲ, ಈ ಜಗಕ್ಕೆ ಯಾರಿಗೆ ಹತ್ತೋದಿಲ್ಲ ಅದನ್ನು.
ಆ ಒಂದು ಮಹಿಮೆ ಏನದ ಅನ್ನೋದು ಅದು ಆ ದೇವರಿಗೆ ಗೊತ್ತು. ನಾವೆಲ್ಲರೂ ಗ್ರಾಮದವರು ಎಲ್ಲರೂ ಕೂಡ ಇವತ್ತಿನ ದಿವಸನೂ ಕೂಡ ನಾವು ಜಾತ್ರೆ ಅನ್ನುವಂಥ ಒಂದು ಸಂಭ್ರಮದಲ್ಲಿನೇ ಇಡೀ ಗ್ರಾಮ ಮುಳುಗ್ಯದ. ಅದಕ್ಕೆ ಈ ಒಂದು ಜಾತ್ರೆಗೆ ಏನು ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ದೇವರಿಗೆ ಹೋಗಿ ಹೊಳ್ಳಿ ಭಾಳ ಒಂದು ಒಳ್ಳೆಯ ರೀತಿಯಿಂದ ಎಲ್ಲರೂ ಸಹಕಾರ ಕೊಟ್ಟು ಬಂದಾರ. ಅದೆಲ್ಲ ಒಂದು ಶಿವನ ಒಂದು ಪವಾಡ ಅಂತ ನಾವು ಹೇಳ್ಬೋದು. ಮತ್ತು ಈ ಜಾತ್ರೆ ನಿಮಿತ್ತ ಈ ಒಂದು ಏನು ನಾವು ತೆಗೆದುಕೊಂಡು ಹೋಗಿದ್ರೆ ನಂದಿಕೋಲ, ಇದನ್ನು ಹೊಳ್ಳಿ ಬಂದ ಮೇಲೆ ನಮ್ಮ ಚಡ್ಚಣದ ಗಣ್ಣ ವ್ಯಾಪಾರಸ್ಥಗಳಾದಂಥ ದಾನೇಶ್ವರ ಮಾಟ್ನವರು ಪ್ರಸಾದ ಒಂದು ವ್ಯವಸ್ಥೆ ಮಾಡಿದರು. ನಾನು ಕೂಡ ಈ ಒಂದು ಭಕ್ತರಿಗೆ ಮುಂಜಾನೆ ಬಂದಿರ್ತಾರಂಥೇಳಿ ಒಂದು ಸುಮಾರು ಒಂದು 150 ಲೀಟ್ರದ್ದು ಹಾಲಿನ ತಂದು ನಾವು ಒಂದು ಎಲ್ಲರಿಗೂ ಒಂದು ಬಾದಾಮಿ ಹಾಲನ್ನು ಕೂಡ ಮಾಡಿ ಜನರಿಗೆ ಕೊಟ್ಟು ನಾವು ಒಂದು ಸಂತೋಷ ಆಗಿ ಒಂದು ಪಾವನ ಆಗಬೇಕು ಅನ್ನುವಂಥ ಒಂದು ಮನಸ್ಸಿನಿಂದ ಈ ಒಂದು ಇದು ಮಾಡಿದ್ದೇವೆ. ಗಜಾನಂದ್ ಪವಾರ್, ಜಿಲ್ಲಾ ನ್ಯಾಯಾಲಯಗಳ ಉಪಾಧ್ಯಕ್ಷರು, ವಿಜಯಪುರ. ಮೂರು ವರ್ಷ ಹೋಗ್ಬೇಕು ರೀ. ಯಾರು ಭಕ್ತರು ಬೇಡ್ಕೊಂಡವ್ರೆ ಒಯ್ಬೇಕು. ಕಮಿಟಿಯವ್ರು ಒಯ್ದರು, ನಾವು ಅದನ್ನು ಹೇಳಿದೆವು. ಅವ್ರು ಕಮಿಟಿಯವ್ರು ಏನೋ ವಿಚಾರ ಮಾಡಿಲ್ಲ. ನಾ ಭಕ್ತರ ಈಗಂತೂ ಭಕ್ತರ ಮೇಲೆ ಯಾರು ಒಯ್ದರು? ಈ ಭಕ್ತರು ಒಯ್ದಾರೆ. ಚೆನ್ನಪ್ಪ ಕೊಟ್ಯಾಳ. ಪ್ರತಿ ವರ್ಷ 3 ವರ್ಷಕ್ಕೊಮ್ಮೆ. ವಿಶೇಷತೆ ಕೇಳ್ಕೊತೀವಿ, ಅದು ಏನು ಅಂತ? ಅದು ಒಂದು ಪವಾಡದ್ರಿ. ಅದು ಅಂದ್ರೆ ಅವ ಹೆಚ್ಚು ಕಡಿಮೆನೂ ಆಗವನೇ. ಈಗ ಯಾರು ಏನು ಮಾಡ್ತಾರೆ ಮೈಮ್ ತೋರಿಸೋದು. ಅವ ಶಿರಸಲಿಂಗಿಗೂ ಅಪ್ಕೊಂಡಂದ್ರೆ ಅವನದು ಇವಂದು ಒಂದೇ ಆಗಿರ್ತದೆ. ಅವ ಕೀಲಿಕ ಇಲ್ಲ ಅದನ್ನೋ ಬಾಗಲು ತೆರೆಸೋದಾನ. ಆರು ಅವರಲ್ಲಿ ತಿಳ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ನಮ್ಮಲ್ಲಿ ಇಟ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಹಿಂಗೆ ನಡ್ಬಾರ್ದು ನಡೆದ ಇದು. ಇದನ್ನು ಮಾಡಿಸ್ತೇವೆ, ಇದಕ್ಕೆ ಬಿಡಂಗಿಲ್ಲ. ಅದು ಆಗ್ಯದ. ಹೆಚ್ಚು ಆಗ್ಯಾನ, ಕಮ್ಮಿ ಆಗ್ಯಾನ. ಅವ ಎಷ್ಟು ಕಿರಿದೂ ಆಗಿ 10 ಫೂಟ್ನಾಗೂ ಒಳಗೆ ಹೋಗಿ ಬಂದಾನ. ಆರೆ ಈ ಜಗದ್ಗುರುಳಿಸನೇ ಹತ್ತಿಲ್ಲ ಇದ್ರದ್ದು. ಇದು ಬಸ್ನಾಗ ಹೋಯ್ತಿರಲ್ರಿ? ಅದು ಬಸ್ನಾಗ ಹೋಗೊಂಬಂದು ಕಿರಿದಾಗಿಬಿಡ್ತಾನ. ಹೊರಗೆ ಬಂದಳು ಗುದ್ದಾಗಿಬಿಡ್ತಾನೆ. ಈಗ ಎಲ್ಲಿ ಇರ್ತಾರೆ ನಂದಿಕೋಲು? ಈ ಗುಡಿಯಾಗ 3 ಅಂಕಣದಾಗ. ನಿಮ್ಮ ಹೆಸರು? ನನ್ನ ಹೆಸರು ದಾನೇಶ್ವರ. ಇದು ನೀವು ನಂದಿಕೋಲ ಶ್ರೀಶೈಲಕ್ಕೆ ತೊಗೊಂಡೋಗಿದ್ರಲ್ಲ, ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ. ಏನೂ ಆಗಿತ್ತು, ಒಟ್ಟು ಎಲ್ಲ ಅನ್ನ ಪ್ರಸಾದ ಕಂಟಿನ್ಯೂ ಚಾಲು ಇರ್ತೀವಿ. ಎಲ್ಲ ಅಲ್ಲಿ ಪೂಜೆ ಮಾಡಿದ್ರು. ಪಾತ್ರೆ ಹೋದೆ ಮುಂಜಾನೆ 7-7:30 ಗಂಟೆ ಪಾತ್ರೆ ಹೋದೇವ್ರಿ. ಅಲ್ಲಿ ಪೂಜೆ ಮಾಡಿ ಅಲ್ಲಿಂದ ಮತ್ತು